ತಂಪಾದ ತಂಗಾಳಿ, ಬೆಳ್ಳಿ ಮೋಡಗಳ ನಿನಾದ ಸೇರಿದಂತೆ ಪ್ರಕೃತಿ ಸೊಬಗಿಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಇಂದು ರಾಜಧಾನಿ ಬೆಂಗಳೂರಿನ ಜನ ಲಗ್ಗೆ ಹಾಕಿದರು. ಸಂಕ್ರಾಂತಿ ಸಂಭ್ರಮದ ದಿನ ಖುಷಿ ಖುಷಿಯಾಗಿ ಪ್ರವಾಸಿ ತಾಣಗಳಲ್ಲಿ ಕಾಲ ಕಳೆಯೋಣ ಅಂತ ಕಾಂಕ್ರೀಟ್ ಕಾಡು ಬೆಂಗಳೂರು ತೊರೆದು ನಂದಿಗಿರಿಧಾಮದತ್ತ ಮುಖ ಮಾಡಿದ್ರು. ಇದರಿಂದ ಗಿರಿಧಾಮದಲ್ಲಿ ಎಲ್ಲಿ ನೋಡಿದ್ರು ಎತ್ತ ನೋಡಿದ್ರು ವಾಹನಗಳು ಹಾಗೂ ಜನವೋ ಜನ. ಗಿರಿಧಾಮದಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ಸಿಗದೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆದ ಕಾರಣ ಕೆಲವು ಪ್ರವಾಸಿಗರು ಈಶಾ ಫೌಂಡೇಶನ್ನತ್ತ ಆಗಮಿಸಿ ಆದಿಯೋಗಿ ದರ್ಶನ ಮಾಡಿದರು. ಹೆಸರು ಅಂಕಿತಾ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಯೂಶ್ವಲಾಗಿ ನಾವು ಹಬ್ಬ ಎಲ್ಲ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ. ಬಟ್ ಈ ಸತಿ ಈಶಾ ಟೆಂಪಲ್ಗೆ ಬರೋಣ ಅಂತ ಫ್ಯಾಮಿಲಿ ಒಟ್ಟಿಗೆ ಬಂದು ತುಂಬ ಖುಷಿ ಆಗ್ತಿದೆ. ಇಲ್ಲೆಲ್ಲ ಜನ ನೋಡಿ, ಸೆಲೆಬ್ರೇಷನ್, ವಾತಾವರಣ ಎಲ್ಲ ವಿಭಿನ್ನವಾಗಿದೆ. ಐ ಆಮ್ ಎಂಜಾಯಿಂಗ್. ಇಲ್ಲ, ಸದ್ಗುರು ಅವ್ರನ್ನ ಇನ್ನೂ ನೋಡಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ ಅವ್ರು ನೋಡೋಕ್ಕೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಹೌದು, ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಣ ಅಂತ. ಐಮ್ ಜಸ್ಟ್ ವೇಟಿಂಗ್ ಫಾರ್ ಸದ್ಗುರು ಅವ್ರ ದರ್ಶನ ನೋಡೋಕ್ಕೆ. ಅಲ್ಲಿವರೆಗೂ ನಾವು ಸೆಲ್ಫಿ ತೊಗೊಂಡ್ವಿ, ಸುತ್ತಾಡಿದ್ವಿ, ರೀಲ್ಸು, ವಿಡಿಯೋಸು. ದೀಪಾ ರೋಹಿತ್ ಅಂತ, ನಾನು ಆಸ್ಟ್ರೇಲಿಯಾ ಮೆಲ್ಬರ್ನಿಂದ ಬಂದಿರೋದು. ಅದೇ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ಆದಿಯೋಗಿ ನೋಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಪ್ಲಸ್ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದರೆ ಇವತ್ತು ಸದ್ಗುರುಜಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ಸೊ ಅದು ಒಂದು ಸಂತೋಷವಾದ ದಿನ ಅಂತ ಹೇಳ್ಬೋದು ನಮಗೆ. ಸೊ ಅದೇ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ ಇವತ್ತು. ನಾನು, ನನ್ನ ನಾದಿನಿ, ನನ್ನ ಹಸ್ಬೆಂಡು ಎಲ್ಲರೂ ಬಂದಿದ್ದೀವಿ. ಸೊ ಎಲ್ಲ ಮಾಡ್ತಾ ಇದ್ದೀವಿ ಇವತ್ತು. ಹಾಂ, ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ಅಷ್ಟು ದೂರದಿಂದ ಬಂದಿರೋದಲ್ವ, ಮೆಲ್ಬರ್ನಿಂದ ಬಂದಿರೋದು. ಸೊ ಇಲ್ಲಿ ಇಂಡಿಯಾಗೆ ಬಂದು ಬೆಂಗಳೂರಲ್ಲಿ ಇದ್ಕೊಂಡು, ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಬಟ್ ಆದರೆ ಅಲ್ಲಿರೋದು ನಾವು ಆಸ್ಟ್ರೇಲಿಯಾದಲ್ಲಿರೋದು. ಸೊ ಅದೇ ತುಂಬ ಸಂತೋಷ ಆಗ್ತಾ ಇದೆ. ಹೆಸರು ಅದಿತಿ. ದಿನ ಸ್ಕೂಲು ಎಲ್ಲ ಇರ್ತಾಯಿತ್ತು. ಇವತ್ತು ರಜಾ ಬೇರೆ ಕೊಟ್ಟಿದ್ದಾರೆ. ಫ್ಯಾಮ್ಲಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲಾದರೂ ಹೋಗಬೇಕು ಅಂತ. ಈಶಾ ಅಂದರೆ ಯಾವಾಗಲೂ ಬರ್ತಾಯಿದ್ವಿ, ಆದರೆ ಯಾವಾಗ್ಲೂ ಒಂದು ಒಳ್ಳೆ ಆಚರಣೆಗೆ ಬರ್ತಾಯಿದ್ವಿ. ಇವತ್ತು ಬೇರೆ ಹಬ್ಬ ಇದೆ, ನಾವು ಕಾಯ್ತಾ ಇದ್ದೀವಿ ಸದ್ಗುರು ಅವ್ರನ್ನ ನೋಡೋಕ್ಕೆ. ಮೇ ಬಿ ಇವತ್ತು ಒಳ್ಳೆ ದಿನ, ಹಬ್ಬ ಬೇರೆ ಇದೆ. ಬೆಳಗ್ಗೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ದೆ ಈಶಾಗೆ ಬರೋಕ್ಕೆ. ಇವಾಗ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ತುಂಬ ಕ್ರೌಡ್ ಇದೆ, ಆದ್ರೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಗಿ ಗ್ರಾಮದ ಬಳಿ ಇರುವ ಈಶಾ ಫೌಂಡೇಶನ್ನಲ್ಲಿ 112 ಅಡಿಗಳ ಎತ್ತರದ ಆದಿಯೋಗಿ ಪ್ರತಿಮೆ ಇದ್ದು ರಾಜಧಾನಿಯ ಜನರನ್ನ ಕೈಬೀಸಿ ಕರೆಯುತ್ತಿದೆ. ಬೆಳಿಗ್ಗೆ ಮನೆಯಲ್ಲಿ ಹಬ್ಬ ಮಾಡಿದ ಜನ ಮಧ್ಯಾಹ್ನದೊತ್ತಿಗೆ ಆದಿಯೋಗಿ ದರ್ಶನಕ್ಕೆ ಆಗಮಿಸಿದರು. ಇದರಿಂದ ಈಶಾ ಫೌಂಡೇಶನ್ನಲ್ಲಿ ಜನ ಸಾಗರವೇ ಸೇರಿತ್ತು. ಪೊಲೀಸರು ಹಾಗೂ ಸ್ವಯಂ ಸೇವಕರು ಜನರ ನಿಯಂತ್ರಣಕ್ಕೆ ಹರಸಾಹಸ ಪಡುವಂತಾಯಿತು. ಸಂಕ್ರಾಂತಿ ದಿನ ಆದಿಯೋಗಿ ದರ್ಶನ ಮಾಡಿ ಜನ ಪುನೀತರಾದರು. ಆ್ಯಕ್ಚುಲಿ ಇದು ಹಳ್ಳಿ ಒಂದು ವಾತಾವರಣನ ನಾವು ಸಂಕ್ರಾಂತಿ ಹಳ್ಳಿಗಳಲ್ಲಿ ಹೇಗಿರುತ್ತೆ ಅಂತ ನಾವಿಲ್ಲಿ ವಾಪಸ್ ನಿಮಗೆ ಜನಗಳಿಗೆ ತೋರಿಸ್ತಾ ಇದ್ದೀವಿ. ನಮ್ಮಲ್ಲಿ ಜಾತ್ರೆ ಇದೆ, ಸೊ ನೀವು ಇಲ್ಲಿ ಬರ್ಬೋದು, ಮಕ್ಕಳಿಗೆ ಆಟ ಆಡಿಸ್ಬೋದು, ಸೊ ಎಳ್ಳು ಬೆಲ್ಲ ತಿನ್ಬಹುದು. ಸೊ ಈ ಥರ ಒಂದು ಜಾತ್ರೆ ಅನ್ನೋ ಎನ್ವಿರಾನ್ಮೆಂಟ್ನ ನಾವು ಹಳ್ಳಿ ಜನರಿಗೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ. ಅದಲ್ಲದೆ ನಮ್ಮ ಆದಿಯೋಗಿ ಇದೆ, ಅದಲ್ಲದೆ ನಮ್ಮ ಮಹಾಶೂಲ ಇನಾಗ್ರೇಷನ್ ಇದೆ ಇವತ್ತು. ಸೊ ಸದ್ಗುರುಗಳು ಬಂದು ಅದನ್ನು ನೆರವೇರಿಸ್ಕೊಡ್ತಾರೆ. ಅದ್ರ ಜೊತೆಗೆ ಜನ ಪೂಜೆ ಜೊತೆಗೆ ಈ ಹಳ್ಳಿ ವಾತಾವರಣದಲ್ಲಿರೋ ಜಾತ್ರೆನ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸರ್ ಈಗಾಗಲೇ ನಮಗೆ ಸಾವಿರಾರು ನಂಬರ್ಸಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಬರ್ತೀವಿ ಅಂತ. ಅದಲ್ಲದೆ ಕೂಡ ರಿಜಿಸ್ಟರ್ ಆಗಿಲ್ಲದೆ ಇರೋ ಪಬ್ಲಿಕ್ ಕೂಡ ಇದರಲ್ಲಿ ಅಲೋ ಇರುತ್ತೆ, ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ.
ಪ್ರತಿ ಶನಿವಾರ ಭಾನುವಾರ ಜಾಸ್ತಿ ಇರುತ್ತೆ. ಬಟ್ ಇವತ್ತು ಫುಲ್ ಎಲ್ಲ ಕಡೆ ಹಬ್ಬದ ವಾತಾವರಣ, ಎಲ್ಲಿ ನೋಡಿದ್ರು ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ. ನಾವು ಒಂದು ಕಡೆಯಿಂದ ಯಾವ್ಯಾವ ಕಡೆ ನೋಡಿದ್ರು ಎಲ್ಲ ಕಡೆಯಿಂದನೂ ಜನ ಸನ್ನಿಧಿ ಒಳಗಡೆ ಬರ್ತಾ ಇದ್ದಾರೆ. ಮಾರ್ನಿಂಗಿಂದ ಟೆಂಪಲ್ಸ್ 2 ನಾಗ ದೇವಸ್ಥಾನ ಮತ್ತು ಯೋಗೇಶ್ವರ ದೇವಸ್ಥಾನ ತುಂಬ ಜನದಿಂದ ತುಂಬ್ಕೊಂಡ್ಬಿಟ್ಟಿದೆ. ಹೌದು, ಇಲ್ಲಿ ನಾವು ಲೈಕ್ ಎಲ್ಲ ಕಡೆ ಮನೇಲಿ ಹೇಗೆ ಮಾಡ್ತೀವಿ ಅಲ್ಲ ಹಾಗೆ ಕೈಟ್ ಫೆಸ್ಟಿವಲ್ ಲೈಕ್ ಎಲ್ಲರೂ ಇಲ್ಲಿ ಕೈಟ್ನ ಹಾರಿಸ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆ ಎಳ್ಳು ಬೆಲ್ಲ ಮತ್ತು ಕಬ್ಬು ಎಲ್ಲ ಕಡೆ ವಿತರಣೆ ಮಾಡ್ತಾ ಇದ್ದೀವಿ ನಾವು. ಇನ್ನು ಹೊಸ ವರ್ಷ 2025ರ ಸಂಕ್ರಾಂತಿ ಸಂಭ್ರಮಕ್ಕೆ ಜನ ಬೆಂಗಳೂರಿನ ಬದಲು ಈ ಸಲ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮ ಹಾಗೂ ಈಶಾ ಫೌಂಡೇಶನ್ನತ್ತ ಆಗಮಿಸಿ ಸಂತಸ ಪಟ್ಟಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.